ನಮಸ್ತೆ, ನಾನು ನಿಮ್ಮ ಹರೀಶು. ವಿಕಾಸ ದರ್ಪಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಒಬ್ಬರು ವಿಶೇಷವಾದಂಥ ಅತಿಥಿಗಳಿದ್ದಾರೆ. ಏನಕ್ಕೆ ವಿಶೇಷ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ನವಂಬರಲ್ಲಿ ಅವ್ರನ್ನ ಇಲ್ಲಿ ಕೂಗಣ್ಣ ಅಂತ ಇದ್ದಿದ್ದು ನಾನು, ಬಟ್ ಅವ್ರ ಬ್ಯುಸಿ ಶೆಡ್ಯೂಲ್, ಎಕ್ಟಿಕ್ ಶೆಡ್ಯೂಲಲ್ಲಿ ಸಿಕ್ಕಿಲ್ಲ ಅವ್ರು ನನಗೆ. ಯಾಕೆ ನವಂಬರ್ ಮಂತಲ್ಲಿ ಕೂಗಣ್ಣ ಅಂತಿತ್ತು ಅಂದರೆ, ಕನ್ನಡ ರಾಜ್ಯೋತ್ಸವ ಆಚರಿಸೋದು ನವಂಬರ್ ಮಂತು. ನಾವು ಹೇಳ್ತೀವಿ ಕನ್ನಡ ಅಂತ, ಬಟ್ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸೀನಿಯರ್ ವಿ ಪಿ ಆಗಿರುವಂತಹ ನಮ್ಮ ಇವತ್ತಿನ ಅತಿಥಿಗಳು ಎಲ್ಲಿ ಬೇಕೋ ಅಲ್ಲಿ ಮಾತ್ರ, ಯಾರಿಗೆ ಕನ್ನಡ ಬರಲ್ಲ ಅಲ್ಲಿ ಮಾತ್ರ ಇಂಗ್ಲೀಷ್ ಮಾತಾಡ್ತಾರೆ. ಇಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ಕನ್ನಡದಲ್ಲೇ ಅವರು ಮಾತಾಡ್ತಾರೆ. ನಂದು ಮೊದಲನೇ ಭೇಟಿ ಆದಾಗ ನಾನು ಇಂಗ್ಲೀಷಲ್ಲೇ ಮಾತಾಡಕ್ಕೆ ಹೋದಾಗ ಅವರು ಎಷ್ಟು ಶುದ್ಧವಾದಂಥ ಕನ್ನಡದಲ್ಲಿ ಮಾತಾಡಿದ್ರು ಅಂದರೆ ಭಾರಿ ಖುಷಿ ಆಯಿತು. ಜೊತೆಯಲ್ಲೇ ಡೌನ್ ಟು ಅರ್ತ್ ಪರ್ಸನ್ ವಿತ್ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ದ ಫೀಲ್ಡ್ ಆಫ್ ಫಾರ್ಮಸಿ. ಅವರು ಇವತ್ತು ಸೀನಿಯರ್ ವಿ ಪಿ ಆಗಿದ್ದಾರೆ ಮೈಕ್ರೋ ಲ್ಯಾಬ್ಸಲ್ಲಿ. ಮೈಕ್ರೋ ಲ್ಯಾಬ್ಸ್ ಅನ್ನೋದಕ್ಕಿಂತ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ, ಇರಲೇಬೇಕಾಗಿರುವಂಥದ್ದು ಡೋಲೋ ಮ್ಯಾನುಫ್ಯಾಕ್ಚರ್ ಮಾಡೋದೇ ಮೈಕ್ರೋ ಲ್ಯಾಬ್ಸ್ ಅವರು. ಇವತ್ತು ಅವರ ಒಂದು ಶ್ರೀಮಂತ ಅನುಭವ, ಅವರ ಕಲ್ಚರು, ಅವರ ಎಥಿಕ್ಸ್ಗಳನ್ನ ನಾನು ಇವತ್ತು ನಮ್ಮ ಯಂಗ್ ಜನ್ರೇಷನ್ ಕೊಡಬೇಕು ಅಂತ ಅವತ್ತು ವಿಶೇಷ ಅತಿಥಿಗಳು ಮಿಸ್ಟರ್ ಶಿರೀಶ್ ಸಾಮಕ್ ಅಂತ, ಸೀನಿಯರ್ ವಿ ಪಿ ಮೈಕ್ರೋ ಲ್ಯಾಬ್ಸ್. ಸರ್, ಸ್ವಾಗತ. ಧನ್ಯವಾದಗಳು ಸರ್. ಸರ್, ನಿಮ್ಮ ಜರ್ನಿ ಇಲ್ಲಿವರೆಗೂ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಬೇಕು ಸರ್, ದಯವಿಟ್ಟು. ನಮಸ್ಕಾರ ವೀಕ್ಷಕರೇ. ಹುಟ್ಟಿದ್ದು ಮೈಸೂರು, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಐ ಕಮ್ ಫ್ರಮ್ ಎ ವೆರಿ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್. ನಮ್ಮ ತಾತ ಎಲ್ಲ ತುಂಬ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ದ ಮನೆ ನಮ್ಮದು. ಸೊ ಹಾಗಾಗಿ ದ ಸೇಮ್ ಕಲ್ಚರ್ ಹಸ್ ರಬ್ಡ್ ಇನ್ ಟು ಆಲ್ ಆಫ್ ಅಸ್. ನಾನು ಓದಿದ್ದು ನೆಹರು ಸ್ಮಾರಕ ವಿದ್ಯಾಕೇಂದ್ರ, ವಿಜಯ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ. ದೆನ್ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ MBA ಮುಗಿಸಿ ದೆನ್ ಐ ಗಾಟ್ ಇನ್ ಟು ಮೆಡಿಕಲ್ ಪ್ರೊಫೆಷನ್, ಅಂದರೆ ಫಾರ್ಮಸ್ಯೂಟಿಕಲ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸಲ್ಲಿ. ಆ ಕಾಲದಲ್ಲಿ ಮೆಡಿಕಲ್ ರೆಪ್ ಆಗೋದು ಅಂದರೆ ಇಟ್ ವಾಸ್ ನಾಟ್ ಎ ವೆರಿ ಗ್ರೀನ್ ಪ್ರೊಫೆಷನ್. ಎಲ್ಲರೂ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಇದ್ದರು. ಪ್ರಾಬಬ್ಲಿ ಎಜುಕೇಷನಲ್ ಐ ವಾಸ್ ನಾಟ್ ವೆರಿ ಶಾರ್ಪ್ ಆ್ಯಸ್ ಎ ಸ್ಟೂಡೆಂಟ್. ಸೊ ದೆನ್ ದಿಸ್ ವಾಸ್ ಅ ವಂಡರ್ಫುಲ್ ಪ್ರೊಫೆಷನ್, ಬಿಕಾಸ್ ನಾನು ಸುಮಾರು ಜನ ನನ್ನ ಮುಂದೆ ಈ ಪ್ರೊಫೆಷನಲ್ಲಿ ಇದ್ದವರು, ಚೆನ್ನಾಗಿ ಪ್ರೊಫೆಷನಲ್ ಬಿಲ್ಡಪ್ ಮಾಡ್ಕೊಂಡವ್ರನ್ನ ತುಂಬ ನೋಡಿದ್ದೆ. ಸೊ ದಿಸ್ ವಾಸ್ ಸಮಥಿಂಗ್ ವಿಚ್ ವಾಸ್ ಅಟ್ರಾಕ್ಟಿಂಗ್ ಮೀ ಆ್ಯಂಡ್ ಐ ಥಾಟ್ ಐ ಶುಡ್ ಎಂಟರ್ ದಿಸ್ ಅಂತ. ಬೀಯಿಂಗ್ ಎ ಸ್ಪೋರ್ಟ್ಸ್ಮನ್, ಕ್ರಿಕೆಟ್ ಸುಮಾರು ಆಡಿದ್ದೆ. ಸೊ ಐ ವಾಸ್ ಬೇಸಿಕಲಿ ದಟ್ ರಿಸ್ಕ್ ತೊಗೊಳ್ಳೋ ಆ್ಯಟಿಟ್ಯೂಡ್ ಇತ್ತು ಸ್ವಲ್ಪ. ಸೊ ಹಾಗಾಗಿ ಪ್ರೊಫೆಷನ್ಗೆ ಬಂದೆ. ದೆನ್ ಐ ಥಿಂಕ್ ಐ ಜಾಯಿಂಡ್ ಇನ್ 1990. ಐ ಜಾಯಿಂಡ್ ಆಸ್ ಎ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಫಾರ್ಚುನೇಟ್ಲಿ ಐ ವರ್ಕ್ಡ್ ಇನ್ ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ಮಾಡಿದೆ ಆ್ಯಂಡ್ ಒಳ್ಳೊಳ್ಳೆ ಜನಗಳ ಜೊತೆ ಕೆಲಸ ಮಾಡಿದೆ. ಐ ಥಿಂಕ್ ದಟ್ ಈಸ್ ವಾಟ್ ಹ್ಯಾಸ್ ಹೆಲ್ಪ್ ಮಿ ಟು ಶೇಪ್ ಮೈ ಕೆರಿಯರ್ ಆ್ಯಂಡ್ ಪ್ರೊಫೆಷನ್ ಆಲ್ಸೋ. 35 ವರ್ಷದ ಕೆರಿಯರು ಆ್ಯಂಡ್ ಗಾಡ್ ಹ್ಯಾಸ್ ಬಿನ್ ಕೈಂಡ್. ಸೊ ಕೆರಿಯರಲ್ಲಿ ಗ್ರೋತು ಬಂತು. ನಾವು ಬೆಳೆದೆ, ನಮ್ಮ ಜೊತೆ ಇದ್ದ ಸುಮಾರು ಜನನೂ ಜೊತೆಗೆ ಬೆಳೆದ್ರು. ಸೊ ಇವತ್ತು ನಾನು ಮೈಕ್ರೋ ಲ್ಯಾಬ್ಸಲ್ಲಿ ನೀವು ಹೇಳ್ದಂಗೆ ವರ್ಕಿಂಗ್ ಆ್ಯಸ್ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಕಾರ್ಡಿಯಾಲಜಿ ಸ್ಪೆಷಾಲಿಟಿನ ನೋಡ್ಕೋತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ವಿ ಆರ್ ಟ್ರೈಂಗ್ ಟು ಸಿ ಹೌ ಹೆಂಗೆ ಜನಗಳಿಗೆ, ಪೇಷಂಟ್ಗಳಿಗೆ ಹೆಲ್ಪ್ ಆಗುವಂಥದ್ದು ಏನೇನು ಕಾರ್ಯ ಮಾಡ್ಬೋದು, ಕೆಲಸ ಮಾಡ್ಬೋದು, ಔಷಧಿಗಳು ತರ್ಬೋದು, ಇದರ ಬಗ್ಗೆ ವಿ ಆರ್ ವೆರಿ ಡೀಪ್ಲಿ ಥಿಂಕಿಂಗ್ ಆ್ಯಂಡ್ ವರ್ಕಿಂಗ್ ಆನ್ ಇಟ್. ಸೊ ದಿಸ್ ಹಸ್ ಬೀನ್ ಅ ಕ್ವಿಕ್ ಸ್ಮಾರ್ಟ್ ಸ್ಮಾಲ್ ಜರ್ನಿ. ಬ್ರೀಫಾಗಿ ಹೇಳಿದ್ರಿ ನೀವು. ಸರ್, ಹಿಂದೆ ಮೆಡಿಕಲ್ ರೆಪ್ಗೂ ಇವತ್ತಿನಗೂ ಏನು ಡಿಫ್ರೆನ್ಸು? ಅಂದರೆ 35 ಇಯರ್ಸ್ ಎಕ್ಸ್ಪೀರಿಯನ್ಸ್, ರಿಚ್ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ತುಂಬ ಹಿಂದೆಗಿಂತ ಕಳೆದ 5-10 ವರ್ಷದ ಹಿಂದಿನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಮೊದಲು ಆವಾಗ ನಮ್ಗಳಿಗಿದ್ದಿದ್ದು ಸೀರಿಯಸ್ನೆಸ್ ಅಬೌಟ್ ಪ್ರೊಫೆಷನ್ ಈಗಿನ ಜನ್ರೇಷನಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ನಮಗೆ ಇದೇ ಪ್ರೊಫೆಷನಲ್ಲಿ 5 ವರ್ಷ ಇರಬೇಕು, 10 ವರ್ಷ ಇರಬೇಕು, ಇಲ್ಲೇ ಇದು ರಿಟೈರ್ ಆಗಬೇಕು ಅನ್ನೋದೆಲ್ಲ ವಿ ಹ್ಯಾಡ್ ದಟ್ ಕಾನ್ಸೆಪ್ಟ್. ಬಟ್ ಈಗಿನ ಜನ್ರೇಷನಲ್ಲಿ ಅದು ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ. ಪ್ರಾಬಬ್ಲಿ ದಟ್ ಸೀರಿಯಸ್ನೆಸ್ ಅಬೌಟ್ ಪ್ರೊಫೆಷನ್, ಸೀರಿಯಸ್ನೆಸ್ ಅಬೌಟ್ ಕೆರಿಯರ್ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಕಮ್ಮಿ ಗಮನ ಇದೆ ಅಂತ ಅನ್ಸುತ್ತೆ. ಏನಕ್ಕಿರ್ಬೋದು? ಮಲ್ಟಿಪಲ್ ರೀಸನ್ಸ್ ಇರ್ಬೋದು ಸರ್. ಒಂದು, ಆವಾಗ ನಮ್ಗೆ ಆಪ್ಷನ್ಸು ಕಮ್ಮಿ ಇತ್ತು. ಈಗ ಆಪ್ಷನ್ಸ್ ಎಷ್ಟಿದೆ ಅಂದರೆ, ಕೆಲಸದಲ್ಲಿ ಆಪ್ಷನ್ ಇದೆ, ಬಿಸ್ನೆಸ್ಸಲ್ಲಿ ಆಪ್ಷನ್ ಇದೆ, ಕೆರಿಯರಲ್ಲಿ ಆಪ್ಷನ್ ಇಷ್ಟಿದೆ. ಸೊ ಪ್ರಾಬ್ಲಿ ಈವನ್ ಯಂಗರ್ ಜನ್ರೇಷನ್ ಈಸ್ ಆಲ್ಸೋ ಲಿಟಲ್ ಕನ್ಫ್ಯೂಸ್ಡ್. ಅಥವಾ ಅವರು 2 ವರ್ಷ ಒಂದೊಂದು ಕಡೆ ಮಾಡಿ ನೋಡಿ ಕೆರಿಯರ್ ಡಿಸೈಡ್ ಮಾಡ್ಕೊಳ್ಳೋ ಮೈಂಡ್ಸೆಟ್ಟು ಇರ್ಬೋದು ಈಗಿನ ಜನ್ರೇಷನ್ದು. ಸೊ ದೀಸ್ ಮೈಟ್ ಬಿ ದಿ ರೀಸನ್ಸ್. ಬಟ್ ಸ್ಕೇರ್ಸಿಟಿ ಇರಬೇಕು ಅನ್ಸುತ್ತಲ್ವ? ಯಾಕಂದರೆ ಟೂ ಮಚ್ ಇದ್ರೂ ಇಟ್ಸ್ ನಾಟ್ ಗುಡ್ ಅನ್ಸಲ್ವ? 100% ಇರಬೇಕು ಸರ್. ಅದರ್ವೈಸ್ ಯು ಕ್ಯಾನಾಟ್ ಮೇಕ್ ಎ ಕೆರಿಯರ್ ಎನಿವೇರ್. ಟ್ರೂ. ಸೀರಿಯಸ್ನೆಸ್ ಬೇಕೇ ಬೇಕು, ಖಂಡಿತ ಬೇಕು. ಸೊ ಯಂಗ್ ಜನ್ರೇಷನ್ನು ಮೆಡಿಕಲ್ ರೆಪ್ಗೆ ಬರಬೇಕೋ ಬೇಡವೋ ನಿಮ್ಮ ಪ್ರಕಾರ? 100% ಬರಬೇಕು ಸರ್. ಯಾಕೆ? ಏನು ಗ್ರೋತ್ ಏನಿದೆ ಇದರಲ್ಲಿ?
ಒಂದು ಯು ಸಿ ಫಾರ್ ಎಕ್ಸಾಂಪಲ್ ಯು ಸಿ ಲಾಸ್ಟ್ 15-20 ಇಯರ್ಸ್ ವೆನ್ ಐ ಟಿ ಮೂಮೆಂಟ್ ಶುರು ಆದಾಗಿಂದ ಇವತ್ತು ತನಕ ನೋಡಿ ದೇರ್ ಆರ್ ಲಾಟ್ ಆಫ್ ಇಂಡಸ್ಟ್ರೀಸ್ ವಿಚ್ ಹ್ಯಾಸ್ ಕಮ್ ಆ್ಯಂಡ್ ಗಾನ್ ಅಥವಾ ಬರುತ್ತೆ ದೇ ಅಚೀವ್ ಎ ಪೀಕ್ ಆ್ಯಂಡ್ ದೆನ್ ದೇ ಗೋ ಡೌನ್ ಆ್ಯಂಡ್ ಗೋ ಔಟ್ ಬಟ್ ದಿಸ್ ಹ್ಯಾಸ್ ಬೀನ್ ಒನ್ ಇಂಡಸ್ಟ್ರಿ ಐ ಥಿಂಕ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಆ್ಯಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ದೀಸ್ ಆರ್ ಐ ಥಿಂಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದು 3-4 ಇಂಡಸ್ಟ್ರಿ ದೇ ಆರ್ ಎವರ್ಗ್ರೀನ್ ಇಂಡಸ್ಟ್ರೀಸ್ ಇದು ದಿಸ್ ಇಂಡಸ್ಟ್ರೀಸ್ ಇದು ಫ್ಲಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ ಅದು ಬಿಕಾಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಡಿಸೀಸ್ ಇನ್ಕ್ರೀಸ್ ಆಗುತ್ತೆ ಯು ನೀಡ್ ಮೋರ್ ಪೀಪಲ್ ಸೊ ದಿಸ್ ಇಂಡಸ್ಟ್ರಿ ವಿಲ್ ಸರ್ವೈವ್ ಸಸ್ಟೈನ್ ಫಾರ್ ಅ ಲಾಂಗ್ ಪೀರಿಯಡ್. ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ವಿಕಾಸ ದರ್ಪಣದಲ್ಲಿ ಎಲ್ಲ ಯಂಗ್ಸ್ಟರ್ಸು ಕೆರಿಯರ್ ನೋಡ್ತಿರ್ತೀರ, ಕೆರಿಯರಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಹೆಲ್ತ್ ಸೆಕ್ಟರ್ ಯಾವತ್ತಿದ್ರೂ ಎವರ್ಗ್ರೀನು. ಸೊ ಮೆಡಿಕಲ್ ರೆಪ್ ಮೋಸ್ಟ್ ಸೆಕ್ಯೂರ್ಡ್ ಜಾಬು. ಬಟ್ ಏನು ಬೇಕಾಗಿರೋದು ಗೊತ್ತಾ, ಪೇಷನ್ಸು, ಪರ್ಸಿವರೆನ್ಸು ಮತ್ತು ಡ್ರೀಮ್ ಇರಬೇಕು. ಸೊ ಅದಿಲ್ಲ ಅಂದರೆ ಭಾರಿ ಕಷ್ಟ ಅಂತ ಈಗ ತಾನೇ ಸರ್ ಹೇಳಿದ್ರು. ಸರ್ ನಿಮ್ಮ ಮೈಕ್ರೋ ಲ್ಯಾಬ್ಸ್ಗೆ ನಾನು ಸುಮಾರು ಸಲ ಬಂದಿದ್ದೀನಿ ಸರ್. ನಾನು ಬೇರೆ ಫಾರ್ಮಾ ಇಂಡಸ್ಟ್ರಿಗೂ ನಿಮಗೂ ನಾನು ಏನು ನೋಡಿದೆ ಅಂದರೆ ಒಂಥರ ಡಿವೈನ್ ಎನ್ವಿರಾನ್ಮೆಂಟ್ ಇದೆ, ಪ್ರತಿಯೊಬ್ಬರಲ್ಲೂ ಡಿವೈನ್ ಎನ್ವಿರಾನ್ಮೆಂಟ್ ಇದೆ. ಏನಕ್ಕೆ ಎನ್ವಿರಾನ್ಮೆಂಟು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್? ಸರ್ ಸಂಸ್ಥೆಯಲ್ಲಿರೋ ಕಲ್ಚರು ಓನರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ಲ ಹಾಗೆ ಅದು. ಸೊ ಇಟ್ ಆಲ್ ರಬ್ಸ್ ಡೌನ್ ಆನ್ ಎವ್ರಿಬಡಿ. ಕಲ್ಚರ್ ಇಸ್ ವಾಟ್ ಎಲ್ಲ ಒಂದು ಸಂಸ್ಥೆಯಲ್ಲಿರೋ ಜನ ಎಲ್ಲ ಒಂದೇ ಥರ ಬಿಹೇವ್ ಮಾಡೋದನ್ನೇ ಕಲ್ಚರ್ ಅಂತ ಕರಿತೀವಿ. ವಾಟ್ ಈಸ್ ಕಲ್ಚರ್ ಅದರ್ವೈಸ್ ಅಲ್ವಾ? ಸೊ ಇಟ್ ಈಸ್ ಆಲ್ ಟಾಪ್ ಡೌನ್ ಡ್ರಿವನ್ ಇದರಲ್ಲಿ. ಸೊ ದಿ ವೇ ಐ ಥಿಂಕ್ ಐ ಗಿವ್ ಫುಲ್ ಕ್ರೆಡಿಟ್ ಟು ದಿ CMD ಹೂ ಹ್ಯಾಸ್ ದಿಸ್ ಕಲ್ಚರ್ ಆ್ಯಂಡ್ ಹಿಸ್ ಫಾದರ್ Mr. G.C. Surana ಅಂತ, ದಿ ಒನ್ ಪರ್ಸನ್ ಹೂ ಸ್ಟಾರ್ಟೆಡ್ ದಿ ಕಂಪನಿ. ಆ್ಯಕ್ಚುಲಿ ವಿ ಆರ್ ಒನ್ ಆಫ್ ದಿ ವೆರಿ ಫ್ಯೂ ಇಂಡಿಯನ್ ಕಂಪನೀಸ್ ಹೂ ಹ್ಯಾವ್ ಬೀನ್ ಇನ್ ದಿ ಇಂಡಸ್ಟ್ರಿ ಫಾರ್ 50 years. 50 ವರ್ಷದ ಸಂಸ್ಥೆ ಇದು. 50 ವರ್ಷದಿಂದ ಇದ್ದೀವಿ. 15,000 ಜನ ಎಂಪ್ಲಾಯೀಸ್ ಇದ್ದಾರೆ ಆ್ಯಂಡ್ ಹ್ಯಾಪಿ ಎಂಪ್ಲಾಯೀಸ್ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ. ಸೊ ಐ ಥಿಂಕ್ ಮೇಜರ್ ರೀಸನ್ ಮೇ ಬಿ ದಟ್ ದಿ ಡಿವೈನ್ ಔಟ್ಲುಕ್ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ನಿಮ್ಮ ಅಬ್ಸರ್ವೇಷನ್ ಪರ್ಫೆಕ್ಟ್ ಆಗಿದೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ ನಾನೊಂದು ಇದ್ರಲ್ಲಿ ನೋಡಿದೆ, ಐ ಥಿಂಕ್ ಯೂಟ್ಯೂಬಲ್ಲಿ ಅವರ ಮಗಳು ದಿಲೀಪ್ ಸುರಾನ ಸರ್, ನಿಮ್ಮ CMD ಅವರ ಮಗಳು ಮಿಸ್ ದಿಯಾ ಸುರಾನ ಅನಿಸುತ್ತೆ, ಅವರು ಅನಿಮಲ್ ಹೆಲ್ಪ್ಲೈನ್ ಶುರು ಮಾಡಿದ್ದಾರೆ. ನಾನು ಇದ್ರ ಜೊತೆಲಿ ಸುಮಾರು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಸಮಾಜಕ್ಕೆ. ಏನದ್ರ ಇನ್ಸ್ಪಿರೇಷನ್ನು, ಯಾಕೆ, ಅದ್ರ ಬಗ್ಗೆ ಚೂರು ನಿಮ್ಮ ಸರ್ವಿಸ್ ಏನೇನು ಮಾಡ್ತಿದ್ದಾರೆ ಮೈಕ್ರೋ ಲ್ಯಾಬ್ಸಿಂದ ಅಂತ? ಒಂದು ನನ್ನ ಪ್ರಕಾರ ದೇವರಲ್ಲಿ ಭಕ್ತಿ ಇದ್ದರೆ ಮಿಕ್ಕಿದ್ದೆಲ್ಲ ಒಳ್ಳೆ ಕೆಲಸಗಳು ಶುರು ಆಗುತ್ತೆ ಸರ್. ಸಿ ಡೆಫಿನೆಟ್ಲಿ ವಿ ಆರ್ ಎ ಬಿಸ್ನೆಸ್ ಆರ್ಗನೈಸೇಷನ್, ಬಟ್ ಬಿಸ್ನೆಸ್ ಇಸ್ ಒಂದು ಪಾರ್ಟ್, ಒಂದು ಅಂಗ, ಬಟ್ ಮಿಕ್ಕಿದ್ದೆಲ್ಲ. ಆ್ಯಂಡ್ ಮೈಕ್ರೋ ಇಸ್ ಅ ಕಂಪನಿ ವಿಚ್ ಬಿಲೀವ್ಸ್ ಇನ್ ಲಾಡ್ ಆಫ್ ದಟ್ ಬೇಸಿಕ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೀರಾ ಅದ್ರ ಬಗ್ಗೆ ಭಾಳ ಇದೆ. ಆ್ಯಂಡ್ ಎಜುಕೇಷನ್ ಆಗಲಿ, ಹೆಲ್ತ್ ಆಗಲಿ, ಬಡವರಿಗೆ ಸಹಾಯ ಮಾಡೋದಾಗಲಿ ಇದರಲ್ಲಿ ತುಂಬ ಮುಂದಿದ್ದಾರೆ. ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ಮೆನ್ಗಳಿಗೆ ಹೂ ಆರ್ ಬೇಸಿಕಲಿ ನೀಡಿಂಗ್ ಲಾಟ್ ಆಫ್ ಸಪೋರ್ಟ್, ಹೆಲ್ಪಿಂಗ್ ಹ್ಯಾಂಡ್ ಅದೆಲ್ಲ ಕೊಡ್ತಾರೆ. ಸೊ ದಿಸ್ ಇಸ್ ಬೀನ್ ದೇರ್. ಐ ಮೀನ್ ಸಂಸ್ಥೆ ಜೋ ಎಜುಕೇಷನ್ಗೆ, ಹೆಲ್ತ್ಗೆ ಸಪೋರ್ಟ್ ಮಾಡೋ ಸಂಸ್ಥೆ ಮೈಂಡ್ಸೆಟ್ ಇದ್ದರೆ ಐ ಥಿಂಕ್ ದಟ್ ಈಸ್ ವಂಡರ್ಫುಲ್ ಕಲ್ಚರ್ ಟು ಬಿ ಇನ್. ನೀವು ಎಲ್ಲೂ ಆ್ಯಡ್ಸು ಅದೆಲ್ಲ ಹೆಚ್ಚಿಗೆ ನೀವು ಯೂಸ್ ಮಾಡಲ್ಲ. ಯಾಕೆ ಅಂದರೆ ನಿಮ್ಮ ಪ್ರಾಡಕ್ಟ್ ಅಷ್ಟು ಅದ್ಭುತವಾಗಿದೆ. ಯಾಕಂದ್ರೆ ನಮ್ಮ ಡಾಕ್ಟರ್ ನೆಟ್ವರ್ಕ್ ಇರುತ್ತಲ್ಲ, ಪ್ರತಿಯೊಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಡಾಕ್ಟರ್ಸು. ಯಾಕೆ ಅಂತ ನಾನು ಅಲ್ಲಿ ನೋಡಿದಾಗ ರಿಸರ್ಚು ತುಂಬ ನೀವು ಸ್ಪೆಂಡ್ ಮಾಡ್ತೀರಾ. ಸ್ವಲ್ಪ ನಿಮ್ಮದು ಮೈಕ್ರೋ ಲ್ಯಾಬ್ಸು ರಿಸರ್ಚು ಮತ್ತು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂಚೂರು ಬ್ರೀಫ್ ಹೇಳ್ತೀರಾ? Basic outlook of the company is quality medicine at affordable price and to be available at every nook and corner of the country. ಇದು ಬೇಸಿಕ್ ಔಟ್ಲುಕ್ ಆಫ್ ದಿ ಆರ್ಗನೈಸೇಷನ್. ಆ್ಯಂಡ್ ನಾವು ಎಲ್ಲ ಸ್ಪೆಷಾಲಿಟಿನಲ್ಲೂ ಇದ್ದೇವೆ. ಟೋಟ್ಲಿ ಅಬೌಟ್ 1150 ಔಷಧಿ ಮಾಡ್ತೀವಿ ನಾವು. ವಿ ಹ್ಯಾವ್ ಅಬೌಟ್ 14 ಪ್ರೊಡಕ್ಷನ್ ಹೌಸಸ್ ಇದೆ, ಫ್ಯಾಕ್ಟ್ರೀಸ್ ಇದೆ ನಮ್ಮದೇ, ರೈಟ್. ಆ್ಯಂಡ್ ಎಲ್ಲ ಸ್ಪೆಷಾಲಿಟಿನಲ್ಲೂ ಇದ್ದೀವಿ. ನನ್ನ ಪ್ರಕಾರ ಕ್ಯಾನ್ಸರ್ ಒಂದು ಬಿಟ್ಟರೆ ಡಯಾಬಿಟೀಸು, ಹೈಪರ್ಟೆನ್ಷನ್ನು, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಆಫ್ಥಾಲ್ಮಾಲಜಿ, ಆರ್ಥೋಪೆಡಿಕ್ಸ್, ವಿ ಆರ್ ದೇರ್ ಎವ್ರಿವೇರ್. ಸೊ ಒನ್ ಆಫ್ ದಿ ವೆರಿ ಬ್ರಾಡ್ ಸ್ಪ್ರೆಡ್ ಆರ್ಗನೈಸೇಷನ್. ನಾನು ಹೇಳ್ದಂಗೆ 13,000-14,000 ಜನ ಎಂಪ್ಲಾಯೀಸ್ ಇದ್ದಾರೆ, 7,000 ಜನ ಫೀಲ್ಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ರಿಯಲಿ ಮೇಕಿಂಗ್ ವೆಲ್. ಆ್ಯಂಡ್ ಒಳ್ಳೊಳ್ಳೆ ಮೆಡಿಸಿನ್ ಮಾಡುತ್ತೆ, ರಿಸರ್ಚ್ ವಿಂಗ್ ಈಸ್ ವೆರಿ ಗುಡ್, ಲಾಟ್ ಆಫ್ ಗುಡ್ ಡೆಲಿವರಿ ಸಿಸ್ಟಮ್ಸ್ ಡೆವಲಪ್ ಮಾಡ್ತೀವಿ. ಸೊ ಇಟ್ ಆಲ್ ಎಂಡ್ ಆಫ್ ದಿ ಡೇ ಇಟ್ ಈಸ್ ಪೇಷಂಟ್ ಕಾಂಪ್ಲೈನ್ಸ್ ಇಂಪ್ರೂವ್ ಮಾಡುತ್ತೆ, ಅಫೋರ್ಡಬಿಲಿಟಿ ಕೀಪಿಂಗ್ ಇಟ್ ಇನ್ ಮೈಂಡ್ ಆ್ಯಂಡ್ ಅವೈಲಬಿಲಿಟಿ. ಐ ಥಿಂಕ್ ಈ 3-4 ಪ್ಯಾರಾಮೀಟರಿಂದನೇ ವಾಟ್ ಮೈಕ್ರೋ ಇಸ್ ಟುಡೇ ಬಿಕಾಸ್ ಆಫ್ ದೀಸ್ ಫ್ಯೂ ಪ್ಯಾರಾಮೀಟರ್ಸ್ ಓನ್ಲಿ. ಐ ಥಿಂಕ್ ಫಸ್ಟ್ ಟ್ರಸ್ಟ್ ವಾಟ್ ವಿ ನೀಡ್ ಟು ಡೆವಲಪ್ ಈಸ್ ವಿತ್ ಡಾಕ್ಟರ್ಸ್ ಹತ್ರ ಟ್ರಸ್ಟು, ನಂಬಿಕೆ. ಮೈಕ್ರೋ ಲ್ಯಾಬ್ಸಿಂದ ಒಂದು ಔಷಧಿ ಬಂದರೆ ಇದು ಕ್ವಾಲಿಟಿ ಇರುತ್ತೆ, ಅಫೋರ್ಡಬಲ್ ಆಗಿರುತ್ತೆ ಆ್ಯಂಡ್ ಬೇಕಾದ ಕಡೆ ಅವೈಲಬಿಲಿಟಿ ಇರುತ್ತೆ.
ಸೊ ಐ ಥಿಂಕ್ ಇದು ಮೂರು ನಂಬಿಕೆ ಬಂದರೆ ಡಾಕ್ಟ್ರಿಗೆ, ದೆನ್ ಡಾಕ್ಟರ್ ಆಲ್ಸೋ ಈಸ್ ಕಾನ್ಫಿಡೆಂಟ್ ಆಫ್ ಪ್ರಿಸ್ಕ್ರೈಬಿಂಗ್ ಯೋರ್ ಬ್ರ್ಯಾಂಡ್. ಆ್ಯಂಡ್ ಪೇಷಂಟ್ ಒಂದು ಸತಿ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ದೇ ನೋ ದಿ ರೆಸ್ಪಾನ್ಸ್ ದಿ ವೇ ದೇರ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಲಿ, ಡಯಾಬಿಟಿಸ್ ಕಂಟ್ರೋಲ್ ಆಗಲಿ ಆಗೋದು ನೋಡಿ, ದೆನ್ ಐ ಥಿಂಕ್ ದಿಸ್ ಇಸ್ ಆಲ್ ದಿ ಟ್ರಸ್ಟ್ ಬಿಲ್ಡ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಡಾಕ್ಟರ್ ಬಿಟ್ಟು ಇವಾಗ ನೆಕ್ಸ್ಟ್ ವಾಟ್ ವಿ ಆರ್ ಗೆಟಿಂಗ್ ಇನ್ ಟು ಇಸ್ ಪೇಷಂಟ್ ಕೇರ್. ಓಕೆ ಎಂಡ್ ಆಫ್ ದಿ ಡೇ ಕ್ರಾನಿಕ್ ಡಿಸೀಸ್ ನೋಡಿದ್ರೆ ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ನ್ಯೂರೋಸೈಕ್ಯಾಟ್ರಿ ಆಗಲಿ, ಪೇಷಂಟಿಗೆ ಇವತ್ತು ಬೇಕಾಗಿರೋದು ಒಂದು ಮೆಡಿಸಿನ್ನು, ಎರಡನೇದು ಕೌನ್ಸಿಲಿಂಗು, ಎಜುಕೇಷನ್ನು, ಕೌನ್ಸಿಲಿಂಗು. ಆ್ಯಂಡ್ ಡಾಕ್ಟ್ರುಗಳು ಇಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೆ ದೇ ಡೋಂಟ್ ಹ್ಯಾವ್ ಟೈಮ್ ಟು ಕೌನ್ಸಿಲ್ ದಿ ಪೇಷಂಟ್ಸ್. ಮಾಡ್ತಾರೆ ಕ್ಲಿನಿಕಲ್ಲಿ ಬಂದಾಗ ಎಷ್ಟು ಟು ದೇರ್ ಬೆಸ್ಟ್ ಆಫ್ ಎಬಿಲಿಟೀಸ್ ಕೌನ್ಸಿಲ್ ಮಾಡಿ ಕಳಿಸ್ತಾರೆ, ಟ್ರೈನರ್ ಇರ್ತಾರೆ, ಕೌನ್ಸಿಲರ್ಸ್ ಇರ್ತಾರೆ. ಬಟ್ ಅಗೇನ್ ಪದೇ ನೀವು 10 ಸತಿ ಹೇಳ್ದಿದ್ರೆ ಪೇಷಂಟ್ಗೂ ಇಟ್ ಡಸಂಟ್, ಅವರು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಸೊ ನಾವು ಈ ಗ್ಯಾಪ್ನ ಬ್ರಿಡ್ಜ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ದಿ ಗ್ಯಾಪ್ ಬಿಟ್ವೀನ್ ಪೇಷಂಟ್ ಆ್ಯಂಡ್ ಡಾಕ್ಟರ್, ವೇರ್ ಎಜುಕೇಷನ್, ಕೌನ್ಸಿಲಿಂಗ್, ಎವ್ರಿಥಿಂಗ್ ಈಸ್ ರಿಕ್ವೈರ್ಡ್. ಈ ಸ್ಪೇಸ್ನ ನಾವು ಆಕ್ಯುಪೈ ಮಾಡಿಕೊಂಡು ವಿ ಆರ್ ಟ್ರೈಂಗ್ ಟು ಬಿ ಅ ಬ್ರಿಡ್ಜ್ ಬಿಟ್ವೀನ್ ದೋಸ್ ಟು. ಈ ಬ್ರಿಡ್ಜ್ ಯಾಕೆ ಇಂಪಾರ್ಟೆಂಟು ಅಂದರೆ ಫಾರ್ ಎ ಬೆಟರ್ ಟ್ರೀಟ್ಮೆಂಟ್ ಔಟ್ಕಮ್. ಡಾಕ್ಟರ್ ಮೆಡಿಸಿನ್ ಬರೀತಾರೆ ಜೀವನ ಪೂರ್ತಿ ತೊಗೊಳ್ಳಿ ಅಂತ, ಬಟ್ ಪೇಷಂಟ್ ತೊಗೋತಾ ಇದ್ದಾರಾ ಇಲ್ವಾ, ಯಾಕೆ ತೊಗೋಬೇಕು, ಮಧ್ಯ ಬಿಟ್ಬಿಡ್ತಾರಾ? ಸೊ ವಾಟ್ ದಿ ನೀವು 3 ದಿನ ತೊಗೊಂಡು 6 ದಿನ ಬಿಟ್ಟರೆ ಏನು ಪ್ರಾಬ್ಲಮ್ ಆಗುತ್ತೆ, ಇದೆಲ್ಲ ಹೇಳೋದಕ್ಕೆ ಒಬ್ಬರು ಬೇಕು. ಸೊ ನಾವು ಈ ಜಾಗನ ಆಕ್ಯುಪೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಸ್ ಎ ಬೇಸಿಕಲಿ ಇದು ವಿ ಕ್ಯಾನ್ ಬಿ ಎ ಬಿಸ್ನೆಸ್ ಆರ್ಗನೈಸೇಷನ್, ಬಟ್ ಆ್ಯಸ್ ಎ ರೆಸ್ಪಾನ್ಸಿಬಲ್ ಆರ್ಗನೈಸೇಷನ್ ನಾವು ವಿ ಆರ್ ಟ್ರೈಂಗ್ ಟು ಆಕ್ಯುಪೈ ದಿ ಸ್ಪೇಸ್. ಪೇಷಂಟಿಗೆ ಬೆಟರ್ ಅವೇರ್ನೆಸ್ಸು, ಎಜುಕೇಷನ್ನು ಎಲ್ಲ ಕೊಟ್ಟು, ಸೊ ವಿ ಥಾಟ್ ವಿ ಶುಡ್ ಡೂ ವೆಲ್ ಇನ್ ದಿಸ್ ಸ್ಪೇಸ್. ತುಂಬ ಅದ್ಭುತವಾಗಿ ಹೇಳಿದ್ರೆ, ಯಾಕೆಂದರೆ ನಾವು ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ನ ಮಾಡ್ತಾಯಿದ್ದೀವಿ. ನಮ್ಗೆ ಸುಮಾರು ಜನ ಫೋನ್ ಮಾಡ್ತಿರ್ತಾರೆ ಪೇಷಂಟ್ಸ್. ನಮ್ಮ ಆಯುಷ್ ಟಿ ವಿ ಜೊತೆ ಒಂದು ಟ್ರಸ್ಟ್ ಇದೆ ಅವ್ರಿಗೆ. ಇವತ್ತು ಏನಾಗಿದೆ, ಡಾಕ್ಟ್ರಿಂದ ಗೂಗಲ್ ಡಾಕ್ಟ್ರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾದರೂ ಗೂಗಲಲ್ಲಿ ನೋಡ್ತಾರೆ, ಅದು ಲಾಟ್ ಆಫ್ ಕಿಯಾಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ರಾಂಗ್ ಮೆಡಿಸಿನ್ ತೊಗೊಂಡು ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ದೇ ವಾಂಟ್ ಸಮ್ಮನ್ ಟು ಡೈರೆಕ್ಟ್ ಇಲ್ಲಿ ಹೋಗಿ ಅಂತ ಹೇಳೋವಂಥದ್ದು. ಅವಾಗ ನಮಗೆ ಫೋನ್ ಮಾಡಿದಾಗ ನಾವು ಏನೇನು ನಾಲೆಜ್ ಕೊಡ್ತೀವಿ ನಾವು. ಬಟ್ ನಿಮ್ಮಂಥವ್ರು ಒಂದು ಸ್ಪೆಷಲೈಸ್ಡ್ ಒಂದು ಟೀಮ್ ಏನಾರು ಸಪೋರ್ಟ್ ಇತ್ತು ಅಂದರೆ ನಮ್ಮ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಿಮ್ಮಲ್ಲಿ ಎಕ್ಸ್ಪರ್ಟೈಸ್ ಇರ್ತಾರೆ. ಯಾಕಂದ್ರೆ ನಿಮ್ಮ ಬಾಯಿಂದ ಹೇಳಿದ್ರೆ ಅದು ಅಥೆಂಟಿಕ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಮೈಕ್ರೋ ಲ್ಯಾಬ್ಸ್ ಅವ್ರು ನಮಗೇನಾದ್ರು ಸಪೋರ್ಟ್ ಮಾಡೋಕ್ಕಾಗತ್ತಾ? ಖಂಡಿತ ಅಸೋಸಿಯೇಟ್ ಆಗ್ಬೋದು. ಯಾಕಂದರೆ ಔಷಧಿ ಎಲ್ಲ ಕಂಪ್ನಿನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲ ಡಾಕ್ಟ್ರು ಮೆಡಿಸಿನ್ ಯೂಸ್ ಮಾಡ್ತಾರೆ. ಬಟ್ ದಿಸ್ ಎಜುಕೇಷನ್ನು, ರೆಸ್ಪಾನ್ಸಿಬಲ್ ಕಮ್ಯುನಿಕೇಷನ್ ವಿತ್ ದಿ ಪೇಷಂಟ್, ಐ ಥಿಂಕ್ ಇದು ಭಾಳ ಒಳ್ಳೆಯದಾಗುತ್ತೆ. ಆ್ಯಂಡ್ ನೀವು ಇದು ಈ ನಿಮ್ಮ ಸಂಸ್ಥೆಯಿಂದನೂ ಈ ಕಾರ್ಯಕ್ಕೆ ಕೆಲಸ ಶುರು ಮಾಡಿರೋದ್ರಿಂದ ಐ ಥಿಂಕ್ ವಿ ಕ್ಯಾನ್ ಅಸೋಸಿಯೇಟ್ ಟುಗೆದರ್ ಆ್ಯಂಡ್ ಮೂವ್ ಫಾರ್ವರ್ಡ್. ನೋಡಿ, 224 ಕಾನ್ಸ್ಟಿಟ್ಯೂಯೆನ್ಸಿಲು ನಾವು ಬರ್ತಾಯಿದ್ದೀವಲ್ಲ, ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಅಡ್ರೆಸ್ ಮಾಡೋಂಥ ರೈಟ್ ಪರ್ಸನ್ ಇರಬೇಕು, ಲೀಡರ್ಸ್ ಇರಬೇಕು. ಇವತ್ತು ನಮ್ಮ ಜೊತೆ ಮೈಕ್ರೋ ಲ್ಯಾಬ್ ಸೇರಿಕೊಂಡು ಇದನ್ನು ಇನ್ನೂ ಸ್ಟ್ರಾಂಗಾಗಿ ಮಾಡಬೇಕು ಅಂತಿದ್ದೀವಿ ನಾವು. ಬಟ್ ಬರಬೇಕಾಗಿರೋದು ನೀವೇ. ಯಾಕೆಂದರೆ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟು ಅಂದರೆ ನಾನು ಹೇಳ್ದಲ್ಲ, ಡಾಕ್ಟ್ರುಗಳೇ ಡಾಕ್ಟ್ರ್ ಹತ್ರ ಬರಬೇಡಿ ಅಂತ ವರ್ಕ್ ಮಾಡ್ತಿರೋದು. ಸೊ ಹೆಲ್ತಿಯಾಗಿರಿ ಅಂತ. ಕೊರೋನಾ ಟೈಮಲ್ಲಿ ಮೈಕ್ರೋ ಲ್ಯಾಬ್ಸು, ಡೋಲೋ ಅನ್ನೋದು ಪ್ರತಿಯೊಂದು ಮನೇಲೂ ಇತ್ತು. ಕೊರೋನಲ್ಲಿ ಎಷ್ಟು ಜೀವನ ಕಾಪಾಡಿದೆ ಮೈಕ್ರೋ ಲ್ಯಾಬ್ಸ್ ಅವರು. ಸರ್ ಅದ್ರ ಬಗ್ಗೆ ಜರ್ನಿ ಹೇಳಿ ಸರ್. ಡೋಲೋ ಅನ್ನೋದು ಇಟ್ ಪ್ಲೇಡ್ ಅ ಮೇಜರ್ ರೋಲ್ ಸರ್. ಸ್ವಲ್ಪ ದಯವಿಟ್ಟು ಅದ್ರ ಬಗ್ಗೆ. ಅದು ಭಾಳ ವೆರಿ ವೆರಿ ಎಮೋಷ್ನಲ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಐ ಥಿಂಕ್ ಆ ಟೈಮಲ್ಲಿ ಮೈಕ್ರೋ ವೆಂಟ್ ಔಟ್ ಆಫ್ ದಿ ವೇ ಟು ಎನ್ಶ್ಯೂರ್ ದಟ್ ಒಂದು ಮೆಡಿಕಲ್ ಶಾಪಲ್ಲಿ, ಒಂದು ಊರಲ್ಲಿ ಡೋಲೋ ಇಲ್ಲದೇ ಇರೋ ಹಾಗೆ ನೋಡ್ಕೊಂಡಿದ್ದ ಸಮಯ ಅದು. ವೆರಿ ಚಾಲೆಂಜಿಂಗ್ ಅದು. ಆ್ಯಂಡ್ ಡಿಮ್ಯಾಂಡು ಹಾಗೆ ಇತ್ತು. 1:1000 ಆಯಿತು ಡಿಮ್ಯಾಂಡು. ಒಂದು ಮಾತ್ರೆ ಹೋಗೋ ಜಾಗದಲ್ಲಿ 1000 ಬೈತಾರೆ. ಒಬ್ಬ ಡೋಲೋ ತಿಂತಿದ್ದ ಜಾಗದಲ್ಲಿ 1000 ಜನಕ್ಕೆ ಪ್ಯಾರಾಸಿಟಮಾಲ್ ಬೇಕಾಗೋ ಸ್ಥಿತಿ ಅದು. ಬಟ್ ದಟ್ ಇಸ್ ದ ಟೈಮ್, ಲೈಕ್ ಐ ಸೆಡ್, ನಮ್ಮ ಕ್ಲಿಯರ್ ಇನ್ಸ್ಟ್ರಕ್ಷನ್ ಫ್ರಮ್ ಆರ್ CMD ದಟ್ ನೋ ಪೇಷಂಟ್ ಶುಡ್ ಗೋ ವಿತೌಟ್ ಪ್ಯಾರಾಸಿಟಮಾಲ್ ಅಂತ. ಅಂದರೆ ಅಷ್ಟು ವಿ ವೆಂಟ್ ಔಟ್ ಆಫ್ ದಿ ವೇ. ಐ ಥಿಂಕ್ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ 14 ಫೆಸಿಲಿಟಿಲಿ 7-8 ಫೆಸಿಲಿಟಿಲಿ ಡೋಲೋ ಬಿಟ್ಟು ಇನ್ನೇನು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಅಷ್ಟು ದಿಸ್ ಥಿಂಗ್. ಇಟ್ ವಾಸ್ ಅಗೇನ್ ದಟ್ ಮೈಂಡ್ ಸೆಟ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಆ ರೆಸ್ಪಾನ್ಸಿಬಲ್ ಆರ್ಗನೈಸೇಷನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ಈ ಎಲ್ಲ ಇಟ್ ಮೇಡ್ ಇಟ್ ಹ್ಯಾಪನ್ ಆ್ಯಂಡ್ ಗಾಡ್ ವಾಸ್ ಕೈಂಡ್ ಇನಫ್. ನೋಡಿ, ಇಟ್ ಆಲ್ ಹ್ಯಾಪನ್. ಈ ಸಂದರ್ಭದಲ್ಲಿ ನಾವು ಸೋಷಿಯಲ್ ಸರ್ವೀಸು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತಿತ್ತು ಅಂದರೆ ನಾನು ಯೂಶಲಿ ಟಾಟಾ ಪ್ರಾಡಕ್ಟ್ ಅಂತ ಸುಮ್ಮನೆ ತೊಗೊಂಡ್ಬಿಡ್ತೀನಿ ನಾನು. ಬಿಕಾಸ್ ಅವ್ರು ಮಾಡ್ತಿರೋ ಸರ್ವಿಸು ಅದ್ಭುತವಾದದ್ದು. ಸೊ ನಾವು ಒಂದು ಮೀಟಿಂಗಲ್ಲಿ ಡಾಕ್ಟ್ರುಗಳು ಇದ್ದಾಗ ಮೈಕ್ರೋ ಲ್ಯಾಬ್ಸ್ ಪ್ರಾಡಕ್ಟ್ಸ್ನ ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂದರೆ, ಅದು ಮಾಡೋದ್ರಿಂದ ನಾನು ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಅಂದರು. ಯಾಕೆ ಅಂದೆ, ಅವ್ರು ಮಾಡ್ತಿರೋ ಸರ್ವಿಸ್ ಅದ್ಭುತವಾಗಿದೆ ಅಂತ. ಇವಾಗ ಅವ್ರ ಬಾಯಿಂದ ನಾವು ಕೇಳ್ತಾ ಇದ್ದೀವಿ. ಅವತ್ತು ಅವ್ರು ಮಾಡಿದಂಥ ರೋಲ್ ಇದೆಲ್ಲ, ಇಟ್ಸ್ ಅಮೇಝಿಂಗ್ ಸರ್. ಈ ನಿಟ್ಟಿನಲ್ಲಿ ಇವತ್ತು ಸ್ಟಾರ್ಟಪ್ಗಳಂತ ಮಾಡ್ತಾವ್ರೆ ಸರ್.
ನಾನು ಯಾಕೆ ಇದನ್ನು ತರ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡ್ತಿದ್ದೀನಿ ಅಂದರೆ, ನಿಮ್ಮದು ಕಂಪ್ನಿ ಜರ್ನಿ 50 ಇಯರ್ಸು ಈ ಸ್ಟೇಜ್ ಬರೋದಕ್ಕೆ. ಇವತ್ತು ಸ್ಟಾರ್ಟಪ್ ಅಂತ ಬಂದ್ಬಿಟ್ಟು ಯಂಗ್ ಮೈಂಡ್ಸು ಇನ್ಸ್ಟೆಂಟಲ್ಲಿ ದುಡ್ಡು ಮಾಡಬೇಕು ಅಂತ ಬರ್ತಾರೆ. ಇಮಿಡಿಯೇಟಾಗಿ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವಿ ಅಂತ ಬರ್ತಿದ್ದಾರೆ. ಬಟ್ ಸ್ಟಾರ್ಟಪ್ಪಲ್ಲಿ ಎಷ್ಟೊಂದು ಸ್ಟಾರ್ಟೇ ಆಗ್ತಿಲ್ಲ. ಇವ್ರಿಗೆ ಯಂಗ್ಸ್ಟರ್ಸ್ಗೆ ತಮ್ಮ ರಿಚ್ ಎಕ್ಸ್ಪೀರಿಯನ್ಸ್ ಅನುಭವನ ಸ್ವಲ್ಪ ಕೊಡ್ಬೇಕು ಸರ್. ಇದರಲ್ಲಿ ಎರಡು ರೀತಿ ನೋಡಬೇಕಾಗತ್ತೆ. ಒಂದು ವೆರಿ ಪಾಸಿಟಿವ್ ಥಿಂಗ್ಸ್, ರೈಟ್? ಯಂಗ್ ಮೈಂಡ್ಸ್ ಅಂದರೆ ಯಂಗ್ ಐಡಿಯಾಸ್, ಎನರ್ಜಿ, ದರ್ ಎಂಥೂಸಿಯಾಸಮ್. ಐ ಥಿಂಕ್ ಅವರ್ ಕ್ರಿಯೇಟಿವಿಟಿ ವಿಲ್ ಬಿ ಅಟ್ ಪೀಕ್ ವೆನ್ ದೇ ಆರ್ ಸ್ಟೂಡೆಂಟ್ಸ್. ಅಥವಾ ಈ ಥರ ಅಟ್ಮಾಸ್ಫಿಯರಲ್ಲಿ ಕೆಲಸ ಮಾಡಿದಾಗ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನಲ್ ಹುಡುಗರು ಓದ್ತಿರ್ತಾರೆ. ಲಾಡ್ ಆಫ್ ನ್ಯೂ ಐಡಿಯಾಸ್ ಕೀಪ್ ಫ್ಲೋಯಿಂಗ್. ಆ್ಯಂಡ್ ಒಂದು ಸಂಸ್ಥೆಗೆ ಸೇರಿಬಿಟ್ರೆ ಪ್ರಾಬಬ್ಲಿ ನಿಮ್ಮ ಐಡಿಯಾಸ್ನ ಎನ್ಕರೇಜ್ ಮಾಡೋರು ಕಮ್ಮಿ ಇರ್ತಾರೆ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಏನಾಗ್ಬೋದು, ಯಂಗ್ ಮೈಂಡ್ಸ್ಗೆ ಇಟ್ ಮೇ ಬಿ ಎ ಡಿಮೋಟಿವೇಶನ್ ಫಾರ್ ದೆಮ್. ಸೊ ನನ್ನ ಹತ್ರ ಇಷ್ಟೊಂದು ಕ್ರಿಯೇಟಿವಿಟಿ ಇದೆ, ಐಡಿಯಾ ಇದೆ, ನನಗೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು. ಸೊ ಅಂಥವ್ರಿಗೆ ಇಫ್ ದೇ ಆರ್ ವೆರಿ ಪ್ಯಾಷನೇಟ್, ಇಫ್ ದೇ ಹ್ಯಾವ್ ದಟ್ ಬಿಸ್ನೆಸ್ ಸೆನ್ಸ್, ದೆನ್ ಇಟ್ ಮೇಕ್ಸ್ ಗುಡ್ ಸೆನ್ಸ್ ಟು ಸ್ಟಾರ್ಟ್ ಆಫ್. ಬಟ್ ದಿ ಅದರ್ ಸೈಡ್, ಬರೀ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. You should also have some kind of an idea about your expertise, whether that product, what you are thinking. ನನಗೆ ನನ್ನ ಮಕ್ಕಳು ಚೆನ್ನಾಗೇ ಕಾಣಿಸ್ತಾರೆ, ಸೊ ನನ್ನ ಪ್ರಾಜೆಕ್ಟ್ ನನಗೆ ಚೆನ್ನಾಗೇ ಕಾಣಿಸುತ್ತೆ. ಸೊ ವೆದರ್ ದಟ್ ಪ್ರಾಡಕ್ಟ್ ಈಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಇನ್ ದಿ ಮಾರ್ಕೆಟ್, ಕಾಂಪಿಟೇಷನ್ ಇದೆಯಾ, ಮಾರ್ಕೆಟ್ ರಿಕ್ವೈರ್ಮೆಂಟ್ ಇದೆಯಾ, ವೆದರ್ ದಿಸ್ ಪ್ರಾಡಕ್ಟ್ ಕ್ಯಾನ್ ಸಸ್ಟೇನ್ ಫಾರ್ ನೆಕ್ಸ್ಟ್ 5 years, 10 years, 15 years. ಆ ಒಂದು ವಿಷನ್ ಇದ್ದರೆ ದೆನ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ದಟ್ ಈಸ್ ವೇರ್ ನಾನು ಸುಮಾರು ಕಡೆ ಹೇಳ್ತಿರ್ತೀನಿ, get some industry experience before you jump into a startup. ಒಂದ್ಸತಿ ನೀವು ಇಂಡಸ್ಟ್ರಿ ಎಕ್ಸ್ಪೋಜರ್ ತೊಗೊಂಡ್ರೆ ನಿಮಗೆ ಇಂಡಸ್ಟ್ರಿ ಗುಡ್ ಬ್ಯಾಡ್, ಯುವರ್ ವಿಷನ್, ಐ ಮೀನ್ ಯುವರ್ ಲಾಂಜಿವಿಟಿ ಆಫ್ ದಿ ಪ್ರಾಜೆಕ್ಟ್ ಎಲ್ಲ ಗೊತ್ತಾಗುತ್ತೆ. ದೆನ್ ಯು ಮೇ ಮೇಕ್ ಲೆಸ್ ಮಿಸ್ಟೇಕ್ಸ್ ಆಗುತ್ತೆ. 10 ಮಾಡಿದ್ರೆ 2 ಮಿಸ್ಟೇಕ್ ಆಗೇ ಆಗುತ್ತೆ, ಬಟ್ ಯು ಮೇ ಮೇಕ್ ಲೆಸರ್ ನಂಬರ್ ಆಫ್ ಮಿಸ್ಟೇಕ್ಸ್. ದೆನ್ ಯುವರ್ ಚಾನ್ಸಸ್ ಆಫ್ ಯುವರ್ ಸಕ್ಸಸ್ ವಿಲ್ ಬಿ ಹೈಯರ್. ಸೊ ಐ ಥಿಂಕ್ ಮೈ ಓನ್ಲಿ ಸಜೆಷನ್ ಟು ಯಂಗ್ಸ್ಟರ್ಸ್ ಇಸ್ ದಟ್ don't jump into anything. ಯೋಚನೆ ಮಾಡಿ, take advice of some people from the industry who are in the industry for a long time. Decision ನಿಮ್ಮದೇನೆ, but take their opinion, take their suggestions and then take a call. There are a lot of people now, ಏಂಜಲ್ ಇನ್ವೆಸ್ಟ್ಮೆಂಟು, ಅದು ದುಡ್ಡು ಕೊಡೋಕ್ಕೆ ಭಾಳ ಜನ ಇರ್ತಾರೆ. ಬಟ್ ಯು ಕೆನಾಟ್ ಥಿಂಕ್ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ, 2 ವರ್ಷ ಚೆನ್ನಾಗಿ ನಡೆಸ್ಬಿಟ್ಟು ಮಾರ್ಬಿಟ್ಟು ದುಡ್ಡು ಮಾಡಿಬಿಡ್ತೀನಿ ಅಂತ. ದಿಸ್ ಮೇ ನಾಟ್ ಬಿ ಪ್ರಾಕ್ಟಿಕಲ್. ಪೇಪರೆಲ್ಲ ನ್ಯೂಸ್ ಬರುತ್ತೆ, ಮೀಡಿಯಲ್ಲಿ ನ್ಯೂಸ್ ಬರುತ್ತೆ, ಇಷ್ಟಕ್ಕೆ ಮಾರಿದ್ರು ಅಷ್ಟಕ್ಕೆ ಮಾರಿದ್ರು ಅಂತ. ಬಟ್ ಹೌ ಮೆನಿ 1000 ಕಂಪ್ನಿ ಸ್ಟಾರ್ಟ್ ಆದರೆ 2 ಕಂಪ್ನಿ ಸೇಲ್ ಆಗಿರುತ್ತೆ, 10 ಕಂಪ್ನಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಹೂ ಆರ್ ದೋಸ್ ಪೀಪಲ್ ಹೂ ಆರ್ ಸಕ್ಸಸ್ಫುಲ್? ಆರ್ ದ ಪೀಪಲ್ ಹೂ ಆರ್ ಸಕ್ಸಸ್ಫುಲ್ ಆರ್ ದ ಪೀಪಲ್ ಹೂ ಹ್ಯಾಡ್ ಇನೋವೇಷನ್ ಆ್ಯಂಡ್ ದೇರ್ ಮಾರ್ಕೆಟ್ ನಾಲೆಜ್ ಆ್ಯಂಡ್ ಸಸ್ಟೈನಬಿಲಿಟಿ. 5 ವರ್ಷ 10 ವರ್ಷ ವಿಷನ್ ಇದ್ದವರು, ಹೂ ಹ್ಯಾವ್ ಮೇಡ್ ದ ರೈಟ್ ಪ್ರಾಜೆಕ್ಟ್, ರೈಟ್ ಪಿಚಿಂಗ್ ಇನ್, ಆರ್ ದಿ ಒನ್ಸ್ ಹೂ ಸಕ್ಸೀಡ್. ಸೊ ಮಾಡಿ, ಯೋಚನೆ ಮಾಡಿಬಿಟ್ಟು ಮಾಡಿ. ಡೋಂಟ್ ಬಿ ಎಮೋಷ್ನಲ್ ಆ್ಯಂಡ್ ಜಂಪ್ ಇನ್ ಟು ಸಮಥಿಂಗ್ ಆ್ಯಂಡ್ ರಿಪೆಂಟ್ ಲೇಟರ್. ಬಟ್ ಯಂಗ್ಸ್ಟರ್ಸ್ ಶುಡ್ ಡೂ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ಇದಕ್ಕೆ ಪೂರಕವಾದಂಥ ಅಕಾಡೆಮಿಕಲ್ ವಾತಾವರಣ ಇಲ್ಲ ನನ್ನ ಪ್ರಕಾರ. ಅಕಾಡೆಮಿಕಲಿ ಲೀಡರ್ಸ್ನ ಹುಟ್ಟಾಗ್ತಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾವು ಎಜುಕೇಷನ್ ನೋಡಿದ್ದೀವಿ, ನಮ್ಗೆ ಯಾವತ್ತೂ ಫಾಲೋವರ್ ಆಗಿ ಮಾಡೋಂಗೆ ಮಾತ್ರ ಇತ್ತು ನಮ್ಮದು ಅಕಾಡೆಮಿಕ್ಸು. ಇದ್ರ ಬಗ್ಗೆ ತಮ್ಮ ಒಂದು ಪಾಸಿಬಲ್ ಸರ್. ಐ ಮೇ ನಾಟ್ ಬಿ ವೆರಿ ಕಾಂಪಿಟೆಂಟ್ ಇನ್ ಮೇಕಿಂಗ್ ಎ ಸ್ಟೇಟ್ಮೆಂಟ್, ಬಟ್ ಟೀಚರ್ಸ್, ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆ್ಯಂಡ್ ಯು ಫಾಲೋ, teachers are your best source of information. And second teacher is the industry leaders. ಒಂದು ನಿಮ್ಮ ಗುರುಗಳಿಂದ ತಗೊಳ್ಳಿ, then validate that the practicality in today's market with the industry people. Then you match both and then you take your decision. I think that might be a good ಸರ್, ಈಗ ನಾವು ಸ್ಕೂಲಲ್ಲಿ ನೋಡಿದ್ದೀವಿ, ಡಾಕ್ಟ್ರಾಗು, ಇಂಜಿನಿಯರ್ ಆಗು, IAS ಆಗು ಈ ಥರ ಹೇಳ್ತಾರೆ. ಯಾರೋ ಮಾರ್ಕೆಟಿಂಗ್ ಪರ್ಸನ್ ಆಗು ಅಂತ ಹೇಳಲ್ಲ. ಬಟ್ ಮಾರ್ಕೆಟಿಂಗ್ನವ್ರು ಇಲ್ಲದೆ ಹೋದರೆ ಡಾಕ್ಟ್ರು, ಇಂಜಿನಿಯರ್ ಸ್ಥಿತಿ ಏನು, ಕಂಪ್ನಿಗಳ ಸ್ಥಿತಿ ಏನು? ಇವಾಗ ನನ್ನ ಪ್ರಕಾರ ಹೇಳ್ಬೇಕಂದ್ರೆ, ನರೇಂದ್ರ ಮೋದಿಜಿಂದ ಹಿಡಿದು ಪ್ರತಿಯೊಬ್ಬರೂ ದೇ ಹ್ಯಾವ್ ಟು ಡೂ ಮಾರ್ಕೆಟಿಂಗ್. ಸೊ ಅದ್ರ ಬಗ್ಗೆ ಜನಕ್ಕೆ ಏನಾಗಿದೆ ಗೊತ್ತಾ, ಈಗ ಸ್ಟಾರ್ಟಪ್ ಮಾಡ್ತಾರೆ ಸರ್, ಪ್ರಾಡಕ್ಟು ಚೆನ್ನಾಗಿದೆ ಅನ್ನೋ ತೊಗೊಳ್ಳೋಣ, ಮಾರ್ಕೆಟಿಂಗ್ ಮಾಡೋಕ್ಕೆ ಬರಲ್ಲ. ನಿಮ್ಮ ರಿಚ್ ಸಿನಾರಿಯೋ ಸ್ವಲ್ಪ ಚೇಂಜ್ ಆಗಿದೆ ಹರೀಶ್ ಅವರೇ. ಮೊದಲ ಥರ ಇಟ್ ಈಸ್ ನಾಟ್ ಇಂಜಿನಿಯರಿಂಗ್, ಮೆಡಿಸಿನ್ ಆ್ಯಂಡ್ ಈಗ ಸಿನಾರಿಯೋ ಚೇಂಜ್ ಆಗಿದೆ. ಆಪ್ಷನ್ಸ್ ಫಾರ್ ಎಕ್ಸಾಂಪಲ್, ನೀವು ಕಾಮರ್ಸ್ ತೊಗೊಂಡ್ರೆ, ಕಾಮರ್ಸ್ ವಿತಿನ್ ಕಾಮರ್ಸ್ ಯು ಹ್ಯಾವ್ ಅಬೌಟ್ 10 ಓಪನಿಂಗ್ ದಟ್ ವಿಲ್ ಕಮ್ ಔಟ್.
ಅಕೌಂಟೆನ್ಸಿ ಬರುತ್ತೆ, ಫೈನಾನ್ಸ್ ಬರುತ್ತೆ, ಮ್ಯಾನೇಜ್ಮೆಂಟ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಯುವರ್ ಕಂಪ್ನಿ ಸೆಕ್ರೆಟರಿ ಬರುತ್ತೆ, ಇಟ್ಸ್ 10 ಓಪನಿಂಗ್ ಬರುತ್ತೆ ಅದರಲ್ಲೇ. ಸೇಮ್ ಥಿಂಗ್ ಯು ಟೇಕ್ ಲೀಗಲ್ ಈಸ್ ನಾಟ್ ಓನ್ಲಿ ಥಿಂಗ್. ಲೀಗಲ್ ಇದೆ, ಕಾರ್ಪೊರೇಟ್ ಲಾ ಬೇರೆ ಇದೆ, ಇಂಜಿನಿಯರಿಂಗ್ ಲಾ ಇದೆ, ಇಂಟರ್ನ್ಯಾಷನಲ್ ಲಾ ಬೇರೆ ಇದೆ. ಯು ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್ ನಾವು. ಸೊ ಐ ಥಿಂಕ್ ಇವತ್ತಿನ ಜನ್ರೇಷನ್ಗೆ ಆಪ್ಷನ್ ಸಿಕ್ಕಾಪಟ್ಟೆ ಇದೆ, ಬಟ್ ಚೂಸ್ ದಿ ರೈಟ್ ಆಪ್ಷನ್. ಅದೇ ಪ್ರಾಬ್ಲಮ್ ಆಗಿದೆ, ಟೂ ಮೆನಿ ಆಪ್ಷನ್ಸ್. I think 12th standard PUC time is the right time for you to see what exactly you want to get into. Languages today is a huge opening. People are making career out of languages. So I think options ಸಿಕ್ಕಾಬಟ್ಟೆ ಆಪ್ಷನ್ ಇದೆ. Again, you have lot of counselors. ನಾನು ಕೆಲವ್ರ ಪ್ರಕಾರ every college, every institution is getting counselors to come and talk to students, make presentations to students to tell them about the options, what is available. ಐ ಥಿಂಕ್ ಸ್ಟೂಡೆಂಟ್ಸ್ ಸ್ವಲ್ಪ ಸ್ಮಾರ್ಟಾಗಿದ್ದು ನಿಮ್ಮ ಓರಿಯೆಂಟೇಷನ್ ಯಾವ ಕಡೆ ಇದೆ ಅದು ನೋಡ್ಕೊಂಡು ಕರೆಕ್ಟಾಗಿ ಚೂಸ್ ಮಾಡಿದ್ರೆ ಯುವರ್ ಸಕ್ಸಸ್ ರೇಟ್ ಬಿಕಮ್ಸ್ ಮೋರ್. ಯು ಡೋಂಟ್ ವೇಸ್ಟ್ ಟೈಮ್, ಯು ಡೋಂಟ್ ಫೇಲ್, ಯುವರ್ ಸಕ್ಸಸ್ ರೇಟ್ ಬಿಕಮ್ಸ್ ಮೋರ್. ಬಟ್ ಈಗ ಯೂತ್ ಸೆಗ್ಮೆಂಟು ಫೇಲ್ಯೂರ್ಗಳನ್ನ ನೋಡೋಕ್ಕೆ ಇಷ್ಟಪಡಲ್ಲ. ಬಟ್ ಫೇಲ್ಯೂರ್ ಇಲ್ಲ ಅಂದರೆ ಸಕ್ಸಸ್ ಬರಲ್ಲ. ಸೊ ನೀವು ನಿಮ್ಮ ಫೀಲ್ಡಲ್ಲಿ, ಯಾಕಂದರೆ ಮೆಡಿಕಲ್ ರೆಪ್ಪಿಂದ 35 years ಅಂದರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಸೀನಿಯರ್ ವಿ ಪಿ ಹೈ ಪೋಸ್ಟಲ್ಲಿ ಕೂತಿರ್ಬೇಕು ಅಂದರೆ ಫೇಲ್ಯೂರ್ಗಳು ಎಷ್ಟು ನೋಡಿದ್ದೀರಾ? ಹೌ ಟು ಓವರ್ಕಮ್ ದಿ ಫೇಲ್ಯೂರ್ ಫಾರ್ ದ ನೆಕ್ಸ್ಟ್ ಇವಾಗ ಜನ್ರೇಷನ್ಗೆ ಹೆಂಗೆ ಅಂತ ತಾವು ಹೇಳ್ಬೇಕಾಗತ್ತೆ. ಫೇಲ್ಯೂರ್ ಬಂದೇ ಬರುತ್ತೆ ಸರ್, ಫೇಲ್ಯೂರ್ ವಿಲ್ ಹ್ಯಾಪನ್. ಬಟ್ ನಿಮಗೆ ನೀವು ಇರೋ ನಿಮ್ಮ ಕಾಂಪಿಟೆನ್ಸಿ ಮೇಲೆ, ನಿಮ್ಮ ಕೇಪಬಿಲಿಟಿ ಮೇಲೆ, ಪ್ಲಸ್ ನಿಮ್ಮ ಪ್ರೊಫೆಷನ್ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಐ ಥಿಂಕ್ ಯು ಜಸ್ಟ್ ಸ್ಟಿಕ್ ಆನ್ ಟು ವಾಟ್ ಯು ಆರ್ ಡೂಯಿಂಗ್. ಡೂ ಲಿಟಲ್ ಬೆಟರ್ ದೆನ್ ವಾಟ್ ಯು ಡಿಡ್ ಎಸ್ಟರ್ಡೇ. ಸೊ ಐ ಥಿಂಕ್ ದಟ್ಸ್ ಹೌ ಯು ಕೀಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ದೆನ್ ರಿಸಲ್ಟ್ ಬಂದೇ ಬರುತ್ತೆ ಸರ್. I don't think result will run away from you. Result will come. So patience, perseverance. Perseverance, absolutely. Keep doing. Trust what you are doing. Trust on yourself, and then keep doing. Don't change the profession every now and then. Stick on to something and do well. ಒಂದು 10 ವರ್ಷ ಆದಮೇಲೆ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಐ ಮೀನ್ ಯು ಆರ್ ಇನ್ ಎ ಪ್ರೊಫೆಷನ್ ವೇರ್ ಯು ಆರ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಕಂಪ್ನಿಲಿ, ಯು ಗೆಟ್ ಇನ್ ಟು ಅ ಗುಡ್ ಆರ್ಗನೈಸೇಷನ್, ದೆನ್ ಥಿಂಗ್ಸ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಸರ್, ಮೈಕ್ರೋ ಲ್ಯಾಬ್ಸಿಂದ ಲರ್ನಿಂಗ್ಸ್ ಏನು ಫಾರ್ ದಿ ಯಂಗ್ ಜನ್ರೇಷನ್ ಸ್ಟಾರ್ಟಪ್ಗಳಿಗೆ ಫ್ರಮ್ ಮೈಕ್ರೋ ಲ್ಯಾಬ್ಸ್ ತಾವು ಏನು ಕೇಳೋಕ್ಕೆ ಇಷ್ಟಪಡ್ತಾರೆ? 50 years ಬ್ಯಾಕ್ ಸ್ಟಾರ್ಟೆಡ್ ಆಫ್ ಆಸ್ ಅ ಸ್ಮಾಲ್ ಕಂಪನಿ. ಇದೇ ಥರ ಚಿಕ್ಕದಾಗಿ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಅ ಸ್ಟಾರ್ಟಪ್ 50 years ಬ್ಯಾಕ್. ಬಟ್ ಅಗೇನ್ ಪರ್ಸಿವರೆನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸ್ಲೋ ಎಕ್ಸ್ಪ್ಯಾನ್ಷನ್ ಯಾವಾಗ ಬೇಕಾದರೂ ಮಾಡ್ಬೋದು. ಬಟ್ ಪ್ರಿಮೆಚ್ಯೂರ್ ಎಕ್ಸ್ಪ್ಯಾನ್ಷನ್ ಆಫ್ ಎನಿ ಬಿಸ್ನೆಸ್ ವಿಲ್ ಹರ್ಟ್ ಯು. ಸೊ ಎಕ್ಸ್ಪ್ಯಾಂಡ್ ಎಟ್ ದಿ ರೈಟ್ ಟೈಮ್ ಆ್ಯಂಡ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಒಂದು ದೇರ್ ಇಸ್ ನೋ ಶಾರ್ಟ್ಕಟ್. ಆ್ಯಂಡ್ ಶಾರ್ಟ್ಕಟ್ ಅಂದರೆ ರೂಟಲ್ಲೂ ಶಾರ್ಟ್ಕಟ್ ಇಲ್ಲ, ಟೈಮಲ್ಲೂ ಶಾರ್ಟ್ಕಟ್ ಇಲ್ಲ. ನೀವು 10 ವರ್ಷದಲ್ಲಿ ಮಾಡೋ ಕೆಲಸ 5 ವರ್ಷದಲ್ಲಿ ಮಾಡ್ತೀನಿ, 10 ವರ್ಷದಲ್ಲಿ ಮಾಡೋ ದುಡ್ಡು 5 ವರ್ಷದಲ್ಲಿ ಮಾಡ್ತೀನಿ, ಇದು ಆಗದೆ ಇರೋ ಕೆಲಸ ಅದು. ಸೊ ಗಿವ್ ಟೈಮ್ ಟು ಯುವರ್ ಪ್ರಾಜೆಕ್ಟ್, ಗಿವ್ ಟೈಮ್ ಟು ಯುವರ್ ಜಾಬ್, ಪ್ರೊಫೆಷನ್, ಆ್ಯಂಡ್ ಥಿಂಗ್ಸ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಐ ಮೇ ಸೌಂಡ್ ಲಿಟಲ್ ವೆರಿ ಟ್ರೆಡಿಷನಲ್ ಆ್ಯಂಡ್ ಓಲ್ಡ್ ಸ್ಟೈಲ್, ಬಟ್ ಐ ಥಿಂಕ್ ದಿಸ್ ಇಸ್ ವಾಟ್ ದಿ ಯಂಗರ್ ಜನರೇಷನ್. ದಟ್ ಈಸ್ ದ ಫೈನಲ್. ಅದು ಹಳೆಯದನ್ನೇ ನಮ್ಗೆ ಏನ್ಷಿಯಂಟ್ ನಾಲೆಜನ್ನೇ ಕೂಡ ವರ್ಕ್ ಆಗೋದು. ದಟ್ ರೆಸ್ಟ್ಲೆಸ್ನೆಸ್ ಮೇ ನಾಟ್ ಹೆಲ್ಪ್ ಯು ಎವ್ರಿ ಟೈಮ್. ಸೊ ಪೇಷನ್ಸ್, ಪರ್ಸಿವರೆನ್ಸ್, ಐ ಥಿಂಕ್ ಯು ವಿಲ್ ಡೂ ವೆಲ್. ವೀಕ್ಷಕರೇ, ನಾನು ಎನಿ ಟೈಮ್ ಅವ್ರು ನೋಡಿದಾಗ ಇದೇ ಪೇಷನ್ಸಿಂದ, ಇದೇ ಸ್ಮೈಲಿಂಗ್ ಫೇಸಿಂದ ಇರ್ತಾರೆ. ಏನಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿಕಾಸ ದರ್ಪಣ ಮೂಲ ಉದ್ದೇಶ ಕರ್ನಾಟಕ ರಾಜ್ಯನ ಶ್ರೀಮಂತ ರಾಜ್ಯನಾಗೇ ಮಾಡುವಂಥದ್ದು ಮತ್ತು ಇಮ್ಯೂನ್ ವೆಲ್ಬೀಯಿಂಗ್ ಮೂಮೆಂಟನ್ನ ಪ್ರತಿ ಮನೆಗೂ ನಾವು ತಲುಪುವಂಥದ್ದು ಕಾರ್ಯ ನಡೀತಾ ಇದೆ ಥ್ರೂ ಆಯುಷ್ ಫೋರ್ಸ್. ಸೊ ಈ ನಿಟ್ಟಿನಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಪೇಷನ್ಸು, ಪರ್ಸಿವರೆನ್ಸು, ಹಾರ್ಡ್ ವರ್ಕು. ಶಾರ್ಟ್ಕಟ್ ಇಲ್ಲವೇ ಇಲ್ಲ. ಮತ್ತು ಏನು ಇವಾಗ ನಾವು ಸ್ಟಾರ್ಟ್ ಮಾಡ್ತೀವಿ, ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ನಾಳೆ ದಿನ ಸೇಲ್ ಮಾಡ್ತೀವಿ, ಅದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅವೆಲ್ಲ ಕಾಣಿಸೋದು ಸತ್ಯ ಇರಲ್ಲ. ಹಿಂದೆ ಶ್ರಮ ಇರುತ್ತೆ ಮತ್ತು ಸ್ಯಾಕ್ರಿಫೈಸ್ ಇರುತ್ತೆ. ನಾನು ನೋಡ್ದಂಗೆ ದಿಲೀಪ್ ಸೂರಣ್ಣ ಸರು ಇವತ್ತು ಮೋಸ್ಟ್ ಪ್ರಾಬ್ಲಿ ಸರ್ 12 to 14 hours ವರ್ಕ್ ಮಾಡ್ಬೋದು ಅನಿಸುತ್ತೆ. ವೆರಿ ಹಾರ್ಡ್ ವರ್ಕಿಂಗು ನಾನು ನೋಡಿದ್ದೀನಿ ನಾನು. ಮತ್ತು ಅವರು ಟೋಟಲ್ ಎಂಟೈರ್ ಟೀಮು ಡೌನ್ ಟು ಅರ್ತು. ಸೊ ಈ ನಿಟ್ಟಿನಲ್ಲಿ ಇವತ್ತು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಮಿಸ್ಟರ್ ಶಿರೀಶ್ ಸಮಕ್ ಅವರಿಗೆ ಸರ್ ತುಂಬ ಧನ್ಯವಾದಗಳು ಸರ್. ನನಗೂ ಭಾಳ ಸಂತೋಷ ಆಯಿತು.